ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಮೌನ ಹೋರಾಟಕ್ಕೆ, ಹೃದಯದೊಳಗೆ ತುಂಬಿಕೊಂಡಿರುವ ಭಾರಕ್ಕೆ, ಯಾರಿಗೂ ಹೇಳಲಾಗದೆ ಒಳಗೊಳಗೆ ಕರಗುತ್ತಿರುವ ನೋವಿಗೆ ಉತ್ತರ ಸಿಗಬೇಕಾದ ಕ್ಷಣವೇ ಇದು. ಕಟಕ ರಾಶಿಯವರೇ, ನೀವು ಹೊರಗೆ ಎಷ್ಟು ಮೃದು ಮನಸ್ಸಿನವರಾಗಿ ಕಾಣಿಸಿದರೂ ಒಳಗೆ ನೀವು ಎಷ್ಟು ಆಳವಾಗಿ ಎಲ್ಲವನ್ನೂ ಅನುಭವಿಸುತ್ತೀರೋ ಅದು ನಿಮಗೆ ಮಾತ್ರ ಗೊತ್ತು. ಇತ್ತೀಚಿನ ದಿನಗಳಲ್ಲಿ ನಾನು ಇಷ್ಟು ಸಹಿಸಿಕೊಂಡರೂ ಏಕೆ ಜೀವನ ನನಗೆ ಇಷ್ಟು ಕಠಿಣವಾಗಿದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಬಾರಿ ಮೂಡಿದೆ. ಇಂದು ಹೇಳಲಾಗುವ ಪ್ರತಿಯೊಂದು ಮಾತು ನಿಮ್ಮ ಹೃದಯದೊಳಗೆ ನೇರವಾಗಿ ತಲುಪುವ ಶಕ್ತಿಯನ್ನು ಹೊಂದಿದೆ. ದಯವಿಟ್ಟು ಕೊನೆಯವರೆಗೂ ಕೇಳಿ. ಮುಂದಿನ ಭಾಗ ಬಹಳ ಮುಖ್ಯ. ಇದು ಯಾದೃಚ್ಛಿಕವಲ್ಲ. ನೀವು ಈ ವಿಡಿಯೋ ನೋಡುತ್ತಿರುವುದೇ ದೈವಿಕ ಕಾರಣ. ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ಸಂಪ್ರದಾಯದ ದಿನವಲ್ಲ, ಅದು ಕಾಲಚಕ್ರದ ದೈವಿಕ ತಿರುವು. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣದಿಂದ ಉತ್ತರಾಯಣ ಆರಂಭವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಉತ್ತರಾಯಣವನ್ನು ದೇವತೆಗಳ ಕಾಲ ಎಂದು ಹೇಳಲಾಗುತ್ತದೆ. ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ವಿಭಿನ್ನ ಶಕ್ತಿಯನ್ನು ಹರಿಸುತ್ತವೆ. ಸೂರ್ಯನು ಕೇವಲ ಬೆಳಕು ನೀಡುವ ಗ್ರಹವಲ್ಲ, ಆತ್ಮಕಾರಕ. ವಿಷ್ಣು ಪುರಾಣದಲ್ಲಿ ಹೇಳುವಂತೆ ಸೂರ್ಯನೇ ವಿಷ್ಣುವಿನ ಕಣ್ಣಾಗಿ ಸೃಷ್ಟಿಯನ್ನು ನೋಡುತ್ತಾನೆ. ಉತ್ತರಾಯಣ ಕಾಲದಲ್ಲಿ ಮಾಡಿದ ಜಪ, ತಪ, ದಾನ, ಪೂಜೆಗಳಿಗೆ ಅನೇಕ ಪಟ್ಟು ಪುಣ್ಯ ಫಲ ದೊರೆಯುತ್ತದೆ. ಮಕರ ಸಂಕ್ರಾಂತಿ ಎಂದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ. ಸ್ಥಗಿತಗೊಂಡ ಜೀವನಕ್ಕೆ ಚಲನೆ ನೀಡುವ, ಕರ್ಮಬಂಧಗಳನ್ನು ಸಡಿಲಗೊಳಿಸುವ ದೈವಿಕ ಸಮಯ. ಈ ಮಕರ ಸಂಕ್ರಾಂತಿ ಕಟಕ ರಾಶಿಯವರಿಗೆ ಅತ್ಯಂತ ವಿಶೇಷವಾಗಿದೆ. ನಿಮ್ಮ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ಎಂದರೆ ಮನಸ್ಸು, ಭಾವನೆ, ಸಂವೇದನೆ, ತಾಯಿತನ. ಕಟಕ ರಾಶಿಯವರು ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡುವವರು. ಇತರರ ನೋವನ್ನು ಕೂಡ ತಮ್ಮದಾಗಿಸಿಕೊಂಡು ಬದುಕುವವರು. ಕಳೆದ ಕೆಲವು ತಿಂಗಳುಗಳಲ್ಲಿ ಚಂದ್ರನ ಶಕ್ತಿ ನಿಮಗೆ ಭಾರವಾಗಿದ್ದಂತೆ ಅನುಭವವಾಗಿದೆ. ಮನಸ್ಸು ಸ್ಥಿರವಾಗಿರಲಿಲ್ಲ. ಸಣ್ಣ ಮಾತು ಕೂಡ ಹೃದಯಕ್ಕೆ ತೀವ್ರವಾಗಿ ತಾಗುತ್ತಿತ್ತು. ನೀವು ಯಾರಿಗೂ ನೋವು ಕೊಡಲು ಬಯಸಿಲ್ಲ, ಆದರೆ ನಿಮ್ಮದೇ ಭಾವನೆಗಳನ್ನು ಯಾರೂ ಅರ್ಥಮಾಡಿಕೊಳ್ಳದ ಅನುಭವ ನಿಮಗೆ ಕಾಡಿತು. ಈ ಸಂಕ್ರಾಂತಿ ನಿಮ್ಮ ಚಂದ್ರಶಕ್ತಿಗೆ ಸಮತೋಲನ ತರುವ ಕಾಲ. ಕಳೆದ ತಿಂಗಳುಗಳನ್ನು ನೆನಪಿಸಿಕೊಂಡರೆ ನಿಮ್ಮ ಕಣ್ಣುಗಳು ತುಂಬಿ ಬರುತ್ತವೆ. ಕುಟುಂಬದ ಜವಾಬ್ದಾರಿಗಳು, ಸಂಬಂಧಗಳ ಒತ್ತಡ, ಹಣಕಾಸಿನ ಚಿಂತೆ, ಉದ್ಯೋಗದ ಅಸ್ಥಿರತೆ ಇವೆಲ್ಲವೂ ಒಂದೇ ಸಮಯದಲ್ಲಿ ನಿಮ್ಮ ಮೇಲೆ ಬಿದ್ದವು. ನೀವು ಎಲ್ಲರಿಗಾಗಿ ನಿಂತಿದ್ದೀರಿ, ಆದರೆ ನಿಮ್ಮಿಗಾಗಿ ನಿಲ್ಲುವವರು ಯಾರೂ ಇಲ್ಲ ಎಂಬ ಭಾವನೆ ನಿಮಗೆ ಅನೇಕ ಬಾರಿ ನೋವು ನೀಡಿದೆ. ಕೆಲವರಿಗೆ ಕುಟುಂಬದಲ್ಲೇ ಅರ್ಥವಾಗದ ನೋವು, ಕೆಲವರಿಗೆ ಪ್ರೀತಿಯಲ್ಲಿ ನಿರಾಶೆ, ಇನ್ನು ಕೆಲವರಿಗೆ ಕೆಲಸದ ಜಾಗದಲ್ಲಿ ಅವಮಾನ. ನೀವು ಮೌನವಾಗಿ ಸಹಿಸಿಕೊಂಡಿರಿ. ಸಮಯ ಸರಿಯಾದಾಗ ಎಲ್ಲವೂ ಸರಿಯಾಗುತ್ತದೆ ಎಂದು ನಿಮ್ಮ ಮನಸ್ಸನ್ನು ಸಮಾಧಾನ ಮಾಡಿಕೊಂಡಿರಿ. ಆದರೆ ಒಳಗೊಳಗೆ ನಿಮ್ಮ ಆತ್ಮ ಅತ್ತಿದೆ. ಈ ಸಹನೆ, ಈ ಮೌನ ಹೋರಾಟ ದೇವರಿಗೆ ಗೊತ್ತಿದೆ. ಅದಕ್ಕಾಗಿಯೇ ಈ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲು ಬರುತ್ತಿದೆ. ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾಗಿ ಆದರೆ ಆಳವಾಗಿ ನಡೆಯುತ್ತವೆ. ಉದ್ಯೋಗ ಮತ್ತು ವೃತ್ತಿಯ ವಿಷಯದಲ್ಲಿ ಕಟಕ ರಾಶಿಯವರು ಅನುಭವಿಸಿದ್ದ ಅಸ್ಥಿರತೆ ಕಡಿಮೆಯಾಗುತ್ತದೆ. ಕೆಲವರಿಗೆ ಹೊಸ ಕೆಲಸದ ಅವಕಾಶ, ಕೆಲವರಿಗೆ ಈಗಿರುವ ಕೆಲಸದಲ್ಲೇ ಗೌರವ ಮತ್ತು ಭದ್ರತೆ. ನೀವು ಮಾಡಿದ ಶ್ರಮಕ್ಕೆ ಮೌಲ್ಯ ಸಿಗಲು ಆರಂಭಿಸುತ್ತದೆ. ಮೊದಲಿಗೆ ನೀವು ನಂಬಲಾರದಂತೆ ಅನುಭವವಾಗಬಹುದು, ಆದರೆ ನೆನಪಿಡಿ, ಇದು ದೈವಿಕ ಕ್ರಮ. ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಸಮಯದಲ್ಲಿ ನೀವು ತೋರಿಸುವ ಧೈರ್ಯ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಹಣಕಾಸಿನ ಸ್ಥಿತಿಯಲ್ಲಿ ಕಳೆದ ದಿನಗಳ ಒತ್ತಡ ನಿಧಾನವಾಗಿ ಇಳಿಯುತ್ತದೆ. ಹಣ ಬಂದರೂ ಉಳಿಯದ ಸ್ಥಿತಿ, ಅನಿರೀಕ್ಷಿತ ಖರ್ಚು, ಭವಿಷ್ಯದ ಭಯ ಇವುಗಳು ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದವು. ಮಕರ ಸಂಕ್ರಾಂತಿಯ ನಂತರ ಹಣದ ಹರಿವು ನಿಧಾನವಾಗಿ ಸಮತೋಲನಕ್ಕೆ ಬರುತ್ತದೆ. ದೊಡ್ಡ ಸಂಪತ್ತು ಒಮ್ಮೆಲೇ ಬರದಿದ್ದರೂ ನೆಮ್ಮದಿ ಬರುತ್ತದೆ. ನೀವು ಯೋಜನೆ ಮಾಡಿಕೊಳ್ಳಲು ಆರಂಭಿಸುತ್ತೀರಿ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ. ಭಾವನಾತ್ಮಕ ನಿರ್ಧಾರಗಳಿಂದ ಹಣಕಾಸಿನ ವಿಷಯದಲ್ಲಿ ತಪ್ಪು ಮಾಡಬೇಡಿ. ನಿಮ್ಮ ಒಳ್ಳೆಯ ಮನಸ್ಸನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳದಂತೆ ಎಚ್ಚರಿಕೆಯಿಂದಿರಿ. ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ಕಟಕ ರಾಶಿಯವರಿಗೆ ಇದು ಅತ್ಯಂತ ಮಹತ್ವದ ಹಂತ. ಕುಟುಂಬವೇ ನಿಮ್ಮ ಶಕ್ತಿ, ಆದರೆ ಅದೇ ಕೆಲವೊಮ್ಮೆ ನಿಮ್ಮ ನೋವಿನ ಮೂಲವೂ ಆಯಿತು. ಮಕರ ಸಂಕ್ರಾಂತಿಯ ನಂತರ ಕುಟುಂಬದಲ್ಲಿ ಮಾತುಕತೆ ಸುಧಾರಿಸುತ್ತದೆ. ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಕಾಣಿಸಿಕೊಳ್ಳುತ್ತದೆ. ಕೆಲವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ, ಸಂತಸದ ಕ್ಷಣಗಳು. ಆದರೆ ಇದಕ್ಕಿಂತ ದೊಡ್ಡದು ನಿಮ್ಮ ಒಳಗಿನ ಶಾಂತಿ. ನೀವು ನಿಮ್ಮ ಭಾವನೆಗಳನ್ನು ಗೌರವಿಸಲು ಕಲಿಯುತ್ತೀರಿ. ಎಲ್ಲರಿಗಾಗಿ ಬದುಕುವ ಜೊತೆಗೆ ನಿಮ್ಮಿಗಾಗಿಯೂ ಕೂಡ ಬದುಕಬೇಕು ಎಂಬ ಅರಿವು ಬರುತ್ತದೆ. ಇದು ಯಾದೃಚ್ಛಿಕವಲ್ಲ.
ಆರೋಗ್ಯ ಮತ್ತು ಆತ್ಮಬಲದ ವಿಷಯದಲ್ಲಿ ಕಟಕ ರಾಶಿಯವರಿಗೆ ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಕಳೆದ ದಿನಗಳಲ್ಲಿ ಭಾವನಾತ್ಮಕ ಒತ್ತಡದಿಂದ ದೇಹವು ದಣಿದಿತ್ತು. ಮಕರ ಸಂಕ್ರಾಂತಿಯ ನಂತರ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ನೀವು ನಿಮ್ಮ ದೇಹದ ಸಂಕೇತಗಳನ್ನು ಕೇಳಲು ಆರಂಭಿಸುತ್ತೀರಿ. ಆತ್ಮಬಲ ಎಂದರೆ ಕೇವಲ ಧೈರ್ಯವಲ್ಲ, ಅದು ನಿಮ್ಮ ಭಾವನೆಗಳನ್ನು ಒಪ್ಪಿಕೊಂಡು ಮುಂದುವರಿಯುವ ಶಕ್ತಿ. ಈ ಶಕ್ತಿ ನಿಮ್ಮೊಳಗೆ ಮತ್ತೆ ಜಾಗೃತವಾಗುತ್ತದೆ. ಅವಕಾಶಗಳು ಮತ್ತು ಅದೃಷ್ಟದ ವಿಷಯದಲ್ಲಿ ಕಟಕ ರಾಶಿಯವರಿಗೆ ಸಂಕ್ರಾಂತಿಯ ನಂತರ ಅವಕಾಶಗಳು ಮೌನವಾಗಿ ಬರುತ್ತವೆ. ದೊಡ್ಡ ಶಬ್ದವಿಲ್ಲದೆ ಆದರೆ ಆಳವಾದ ಬದಲಾವಣೆ ತರುವ ಅವಕಾಶಗಳು. ಒಂದು ಪರಿಚಯ, ಒಂದು ಮಾತು, ಒಂದು ಪ್ರಯಾಣ, ಇವೆಲ್ಲವೂ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ನಿಮ್ಮ ಸಹಾನುಭೂತಿ, ನಿಮ್ಮ ಮಾನವೀಯತೆ ಈ ಸಮಯದಲ್ಲಿ ನಿಮ್ಮ ಅದೃಷ್ಟವಾಗುತ್ತದೆ. ಆದರೆ ಮುಂದಿನ ಭಾಗ ಬಹಳ ಮುಖ್ಯ. ಎಲ್ಲರಿಗಾಗಿ ನಿಮ್ಮನ್ನು ಮರೆತು ಬಿಡಬೇಡಿ. ಇಲ್ಲಿ ಕೆಲವು ಎಚ್ಚರಿಕೆಗಳು ಅಗತ್ಯ. ನಿಮ್ಮ ಭಾವನೆಗಳೇ ನಿಮ್ಮ ಶಕ್ತಿ, ಆದರೆ ಅದೇ ನಿಮ್ಮ ದುರ್ಬಲತೆಯೂ ಆಗಬಹುದು. ಅತಿಯಾದ ಭಾವನಾತ್ಮಕತೆ ನಿಮ್ಮ ನಿರ್ಧಾರಗಳನ್ನು ಮಸುಗಾಗಿಸಬಹುದು. ಮಾತಿನ ನಿಯಂತ್ರಣ ಬಹಳ ಮುಖ್ಯ. ನೋವಿನ ಕ್ಷಣದಲ್ಲಿ ಹೊರಡುವ ಮಾತುಗಳು ಸಂಬಂಧಗಳಿಗೆ ಪೆಟ್ಟು ನೀಡಬಹುದು. ಅತಿಯಾದ ನಂಬಿಕೆ, ವಿಶೇಷವಾಗಿ ಸಂಬಂಧ ಮತ್ತು ಹಣದ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಅಹಂಕಾರದಿಂದಲ್ಲ, ಆದರೆ ಆತ್ಮಗೌರವದಿಂದ ಬದುಕಿ. ಇಲ್ಲಿ ಸ್ವಲ್ಪ ನಿಲ್ಲಿ. ನೀವು ಈ ಮಾತುಗಳನ್ನು ಕೇಳುತ್ತಿದ್ದರೆ ದಯವಿಟ್ಟು ಕೊನೆಯವರೆಗೂ ಕೇಳಿ. ಇದು ನಿಮ್ಮ ಆತ್ಮಕ್ಕೆ ಬೇಕಾದ ಸಂದೇಶ. ಇದು ಯಾದೃಚ್ಛಿಕವಲ್ಲ. ಈಗ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ದೈವಿಕ ಪರಿಹಾರ. ಮಕರ ಸಂಕ್ರಾಂತಿಯ ನಂತರದ 7 ದಿನಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಅರ್ಘ್ಯ ನೀಡಿ. ನೀರಿಗೆ ಸ್ವಲ್ಪ ಹಾಲು ಅಥವಾ ಅಕ್ಕಿ ಸೇರಿಸಿ ಅರ್ಪಿಸಿದರೆ ಉತ್ತಮ. ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ. ನನ್ನ ಮನಸ್ಸಿಗೆ ಶಾಂತಿ, ನನ್ನ ಜೀವನಕ್ಕೆ ಸ್ಥಿರತೆ ದೊರಕಲಿ. ಸಂಜೆ ಒಂದು ದೀಪ ಹಚ್ಚಿ. ಸಾಧ್ಯವಾದರೆ ಆ ದಿನ ತಾಯಿಗೆ ಸಮಾನವಾದ ಯಾರಿಗಾದರೂ ಸಹಾಯ ಮಾಡಿ ಅಥವಾ ಆಹಾರ ದಾನ ಮಾಡಿ. ಇದು ನಿಮ್ಮ ಚಂದ್ರಶಕ್ತಿಯನ್ನು ಶುದ್ಧಿಗೊಳಿಸುತ್ತದೆ. ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ, ಜೀವನಕ್ಕೆ ಬೆಳಕು ತರುತ್ತದೆ. ಈಗ ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮಂತೆಯೇ ನೋವಿನಲ್ಲಿರುವ ಇನ್ನೊಬ್ಬ ಕಟಕ ರಾಶಿಯವರಿಗೆ ಇದು ತಲುಪಲಿ ಎಂದು ಶೇರ್ ಮಾಡಿ. ಕಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ. ಅದು ನಿಮ್ಮ ಭಕ್ತಿಯ ಸಂಕೇತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ದೈವಿಕ ಮಾರ್ಗದರ್ಶನ ನೀಡುವ ಇನ್ನೂ ಅನೇಕ ಸಂದೇಶಗಳು ಬರುತ್ತವೆ. ಕೊನೆಯಲ್ಲಿ ಒಂದು ಆಶೀರ್ವಾದ. ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ, ನಿಮ್ಮ ಭಾವನೆಗಳು ನಿಮ್ಮ ಶಕ್ತಿಯಾಗಲಿ, ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿರಲಿ. ದೇವರ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ನೀವು ಒಂಟಿಯಲ್ಲ, ದೈವಿಕ ಶಕ್ತಿ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿದೆ. ಧನ್ಯವಾದಗಳು.